ಸೋಷಿಯಲ್ ಮೀಡಿಯಾನ ಒಳ್ಳೆ ಥರ ಉಪಯೋಗಿಸ್ಕೊಂಡ್ರೆ ಅವಕಾಶಗಳು ಹೆಂಗೆ ಬರುತ್ತೆ. ಆ ಅಡುಗೆ ವಿಡಿಯೋಸ್ಗಳು ಯೂಟ್ಯೂಬ್ನಲ್ಲಿ ಇವತ್ತಿಗೆ ಲಕ್ಷ ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನ ಬಂದಿರೋದನ್ನ ನಾವು ನೋಡಿದ್ದೀವಿ. ಈ ಹೋಟೆಲ್ ಉದ್ಯಮವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಏನು ಮಾಡ್ತಿದ್ರಪ್ಪ ಅಂತ ನೋಡೋದಾದರೆ, ಈ ಚಂದ್ರು ಅವ್ರಿಗೆ ಅವರ ಕೈ ರುಚಿಗೆ ಸಿಕ್ಕಾಬಟ್ಟೆ ಪ್ರಶಂಸೆಗಳು ಸಿಗ್ತಾ ಹೋಗುತ್ತೆ. ಸಾಕಷ್ಟು ಜನ ಕಲಾವಿದರು ಇವರ ಕೈ ರುಚಿಯನ್ನು ತಿಂದು ಬೇಷ್ ಅಂತ ಹೇಳಿದ್ದು ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂತ ಇರಬೇಕು, ರಾಹುಲಾ ಬಾರ ಸ್ವಲ್ಪ ಅಳ್ಳಾಡ್ಸಪ್ಪ. ಈ ಫೇಮಸ್ ಆದ ಕಾರಣಕ್ಕೆ ಈಗ ಅವರ ಮನೆ ಬಾಗಿಲಿಗೆ ಸಾಕಷ್ಟು ಅವಕಾಶಗಳು ಹುಡುಕಿಕೊಂಡು ಹೋಗ್ತಾ ಇದೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಸೋಷಿಯಲ್ ಮೀಡಿಯಾನ ಒಳ್ಳೆ ಥರ ಉಪಯೋಗಿಸ್ಕೊಂಡ್ರೆ ಅವಕಾಶಗಳು ಹೆಂಗೆ ಬರುತ್ತೆ ಅನ್ನೋದಕ್ಕೆ ಈ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರೇ ಸಾಕ್ಷಿ. ಅವರು ಸಾಕಷ್ಟು ದಿನಗಳಿಂದ ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಂಡು ಆ ವಿಡಿಯೋಗಳಲ್ಲಿ ಅಂದರೆ ಅಡುಗೆ ಮಾಡುವುದನ್ನು ತೋರಿಸ್ಕೊಡ್ತಾ ಬರ್ತಾಯಿದ್ರು. ಆ ಅಡುಗೆ ವಿಡಿಯೋಸ್ಗಳು ಯೂಟ್ಯೂಬ್ನಲ್ಲಿ ಇವತ್ತಿಗೆ ಲಕ್ಷ ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನ ಬಂದಿರೋದನ್ನು ನಾವು ನೋಡಿದ್ದೀವಿ. ಈ ಹೋಟೆಲ್ ಉದ್ಯಮವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಏನು ಮಾಡ್ತಿದ್ರಪ್ಪ ಅಂತ ನೋಡೋದಾದರೆ, ಸಾಕಷ್ಟು ವರ್ಷಗಳ ಕಾಲ ಮಾಲಾಶ್ರೀ ಅವರ ಪರ್ಸನಲ್ ಮೇಕಪ್ ಮ್ಯಾನ್ ಆಗಿ ಇರ್ತಾರೆ. ಪರ್ಸನಲ್ ಮೇಕಪ್ ಮ್ಯಾನ್ ಆಗಿದ್ದಂತಹ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಮಾಲಾಶ್ರೀ ಅವರು ಹುಷಾರಿಲ್ದಂಗೆ ಆಗಿ ಆಸ್ಪತ್ರೆಯನ್ನು ಸೇರಿಕೊಂಡಾಗ ಏನೂ ಕೆಲಸ ಇಲ್ಲದ ಕಾರಣಕ್ಕೆ ಜಿಂದಾಲನ್ನು ಸೇರ್ಕೋತಾರೆ. ಇದೇ ಸಮಯದಲ್ಲಿ ಅಲ್ಲೇ ರಸ್ತೆ ಬದಿಯಲ್ಲಿ ಒಂದು ತಳ್ಳುವ ಗಾಡಿ ಅಥವಾ ಹೋಟೆಲ್, ಮೊಬೈಲ್ ಕ್ಯಾಂಟೀನ್, ಸಾಕಷ್ಟು ಹೆಸರುಗಳಿಂದ ಕರಿತೀವಿ, ಅಲ್ಲಿ ಒಂದು ಅಡುಗೆ ಮಾಡಿಕೊಂಡು ಈ ಥರದೊಂದು ರಸ್ತೆ ಗಾಡಿಯಲ್ಲಿ ಊಟವನ್ನು ಮಾರುವ ಕೆಲಸಕ್ಕೆ ಕೈ ಹಾಕ್ತಾರೆ. ಅಲ್ಲಿ ಈ ಚಂದ್ರು ಅವ್ರಿಗೆ ಅವರ ಕೈ ರುಚಿಗೆ ಸಿಕ್ಕಾಬಟ್ಟೆ ಪ್ರಶಂಸೆಗಳು ಸಿಗ್ತಾ ಹೋಗುತ್ತೆ. ಇದನ್ನು ಯಾಕೆ ನಾನು ದೊಡ್ಡ ಮಟ್ಟದಲ್ಲಿ ಉಪಯೋಗಿಸ್ಕೋಬಾರ್ದು ಅಂತ ಒಂದು ಹೋಟೆಲನ್ನು ಓಪನ್ ಮಾಡಿ ಚಿತ್ರರಂಗದ ಜೊತೆಗೆ ಸಾಕಷ್ಟು ನಂಟನ್ನು ಇಟ್ಕೋತಾರೆ. ಹೀಗೆ ಇವರ ಹೋಟೆಲ್, ಇವರ ಕೈ ರುಚಿ ಸಾಕಷ್ಟು ಫೇಮಸ್ ಆಗ್ತಾ 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 ಹೋಗ್ತಾ ಇದ್ದಂಗೆ ಚಿತ್ರರಂಗದಲ್ಲಿ ಅನೇಕ ಗಣ್ಯರು ಅಂದರೆ ಅಣ್ಣ ಅವರು, ಪುನೀತ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ಶಿವಣ್ಣ, ದರ್ಶನ್ ಅವರು, ಹೀಗೆ ಸಾಕಷ್ಟು ಜನ ಕಲಾವಿದರು ಇವರ ಕೈ ರುಚಿಯನ್ನು ತಿಂದು ಬೇಷ್ ಅಂತ ಹೇಳಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಇವರ ಯೂಟ್ಯೂಬ್ನಲ್ಲಿ ಮಾಡಿರುವ ಸಾಕಷ್ಟು ವಿಡಿಯೋಗಳು ಇದ್ರೂ ಕೂಡ, ಸಾಕಷ್ಟು ವರ್ಷದಿಂದ ಇವರ ಯೂಟ್ಯೂಬ್ನಲ್ಲಿ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದ್ರೂ ಕೂಡ, ಸಾಕಷ್ಟು ಚಾನಲ್ಗಳಲ್ಲಿ ಇವರ ಸಂದರ್ಶನಗಳು ಬಂದಿದ್ರೂ ಕೂಡ ಇವರು ಫೇಮಸ್ ಆಗಿದ್ದು ಆ ಒಂದು ವರ್ಡಿಂದ. ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂತ ಇರಬೇಕು, ರಾಹುಲಾ ಬಾರ ಸ್ವಲ್ಪ ಅಳ್ಳಾಡ್ಸಪ್ಪ. ಇದೊಂದು 3 ಡೈಲಾಗಿಂದ ಇವರ ಈ 3 ಡೈಲಾಗನ್ನು ಹೇಳುವ ಮ್ಯಾನರಿಸಮ್ನಿಂದ ಇವರು ಸಿಕ್ಕಾಪಟ್ಟೆ ಫೇಮಸ್ ಆದರು. ಈ ತರಹದ ಕಂಟೆಂಟ್ಗಳನ್ನೇ ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯುವಕರು, ಅದನ್ನು ಉಪಯೋಗಿಸುವಂತಹ ಜನರು ಇವತ್ತು ಇಷ್ಟಪಡೋದು. ಅಂದರೆ ವಿಚಿತ್ರ ಮ್ಯಾನರಿಸಮ್, ಹೊಸದಾಗಿ ಹೇಳುವಂತಹ ಡೈಲಾಗ್, ಈ ಥರ ಸಾಕಷ್ಟು ಜನರನ್ನು ನಮ್ಮ ಕರ್ನಾಟಕದ ಕನ್ನಡಿಗರು ಬೆಳೆಸಿರೋದನ್ನು ಮೇನ್ ಸ್ಟ್ರೀಮ್ಗೆ ಯೂಟ್ಯೂಬ್ ಶಾರ್ಟ್ಸಿಂದ, ಇನ್ಸ್ಟಾಗ್ರಾಮ್ ರೀಲ್ಸಿಂದ, ಡಬ್ ಸ್ಮ್ಯಾಶಿಂದ, ಈ ಥರ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಗಳಿಂದ ಮೇನ್ ಸ್ಟ್ರೀಮ್ಗೆ ಕರ್ಕೊಂಬರುವಷ್ಟು ಅವರನ್ನು ಫೇಮಸ್ ಮಾಡಿ, ಅವರ ವಿಡಿಯೋಗಳಿಗೆ ಲೈಕ್ ಕೊಟ್ಟು, ಅವರ ವಿಡಿಯೋಗಳನ್ನು ಶೇರ್ ಮಾಡಿ, ಅವರ ವಿಡಿಯೋಗಳನ್ನು ನೋಡಿ ಸಾಕಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋ ಹಾಗೆ ಮಾಡಿ, ಮೇನ್ ಸ್ಟ್ರೀಮಿಗೆ ಬರೋ ಹಾಗೆ ಮಾಡಿದ್ದು ನಮ್ಮ ಕನ್ನಡಿಗರು. ಈಗ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರ ವಿಚಾರದಲ್ಲಿ ಇದೇ ಆಗಿದೆ. ಯಾವಾಗ ಇದನ್ನು ಟ್ರೋಲ್ ಪೇಜ್ಗಳು, ಸಾಕಷ್ಟು ಮಾಧ್ಯಮಗಳು ಅವರ ಡೈಲಾಗನ್ನು ಎತ್ಕೊಂಡು ವೈರಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವೋ, ಅದರ ಮೇಲೆ ಒಂದು ಹಾಡು ಕೂಡ ಆಗೋಯ್ತು. ಅಂದರೆ ಈ ಕರಿಮಣಿ ಮಾಲೀಕ ನಾನಲ್ಲ ಅನ್ನೋ ಸಾಂಗ್ ವೈರಲ್ ಆಯ್ತಲ್ಲ, ಆ ವೈರಲ್ ಆಗಿರೋ ಸಾಂಗನ್ನು ಇದಕ್ಕೆ ಸೇರಿಸ್ಕೊಂಡು ಅದನ್ನೂ ಒಂದು ವೈರಲ್ ಮಾಡಾಕ್ಬಿಟ್ರು. ಹೀಗೆ ದಿನದಿಂದ ದಿನಕ್ಕೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಹಾಗೂ ಅವರ ಹೋಟೆಲ್ನಲ್ಲಿ ಕೆಲಸ ಮಾಡುವ ರಾಹುಲ್ ಅನ್ನೋ ಹುಡುಗ ಮಾಧ್ಯಮಗಳಲ್ಲಿ, ಡಿಜಿಟಲ್ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗೋದ್ರು. ಈ ಫೇಮಸ್ ಆದ ಕಾರಣಕ್ಕೆ ಈಗ ಅವರ ಮನೆ ಬಾಗಿಲಿಗೆ ಸಾಕಷ್ಟು ಅವಕಾಶಗಳು ಹುಡುಕಿಕೊಂಡು ಹೋಗ್ತಾ ಇದೆ. ಚಂದ್ರು ಅವ್ರಿಗೆ ಸಿನಿಮಾ ರಂಗ ಹೊಸದೇನಲ್ಲ. ಮೇನ್ ಸ್ಟ್ರೀಮಲ್ಲಿ ಬಂದು ದೊಡ್ಡ ದೊಡ್ಡ ಪಾತ್ರಗಳನ್ನು ನಿಭಾಯಿಸದೇ ಇದ್ರೂ ಕೂಡ ಈ ಹಿಂದೆ ನನಗೂ ಕರೆಕ್ಟಾಗಿ ನೆನಪಿಲ್ಲ, ಜಾಕಿ ಅಥವಾ ಪೃಥ್ವಿ, ಈ ಎರಡು ಸಿನಿಮಾದಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಒಂದು ಚಿಕ್ಕ ಪಾತ್ರವನ್ನು ನಿರ್ವಹಿಸಿದಂತಹ ಅನುಭವ ಚಂದ್ರು ಅವ್ರಿಗೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಈಗ ಚಂದ್ರು ಅವರನ್ನು ಒಂದು ಹೊಸ ಸಿನಿಮಾಗೆ
ಕಾಸ್ಟ್ ಮಾಡಬೇಕು, ಅವರ ಮ್ಯಾನರಿಸಮ್ನ, ಅವರ ಡೈಲಾಗ್ ಶೈಲಿಯನ್ನು ಇನ್ನಷ್ಟು ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಸಿನಿಮಾಗಳ ಮೇಲೆ ಸಿನಿಮಾದ ಆಫರ್ಸ್ಗಳು ಮನೆ ಬಾಗಿಲಿಗೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರು ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋತಾರೆ, ಯಾವುದನ್ನ ಬಿಡ್ತಾರೆ, ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಅನಿಸುತ್ತೆ, ಈ ಪಾತ್ರವನ್ನು ನಾನು ಮಾಡ್ಬೋದು, ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ಡಿಸೈಡ್ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಒಪ್ಕೋತಾರೆ. ಇದರಿಂದ ನನಗೆ ಅರ್ಥ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾರೆ, ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರನ್ನು ಮಾಡ್ತಾರೆ. ಆದರೆ ಅವರನ್ನು ಮೇನ್ ಸ್ಟ್ರೀಮ್ಗೆ ಬರೋದನ್ನು ನೋಡೋದಕ್ಕೆ ಜನಗಳು ಇಷ್ಟಪಡೋದಿಲ್ಲ. ಯಾಕಂದರೆ ಅವರು ಮಾಡುವಂತಹ ಕೆಲವೊಂದು ವಿಡಿಯೋಗಳು, ಅವರು ಮಾಡುವಂತಹ ಕೆಲವೊಂದು ಅನಾಹುತಗಳು, ಅವರು ನಡೆದುಕೊಳ್ಳುವಂತಹ ರೀತಿ, ಅವರು ಬಿಹೇವ್ ಮಾಡುವಂತಹ ಒಂದು ಬಿಹೇವಿಯರ್ ಎಲ್ಲವೂ ಕೂಡ ಗಮನಕ್ಕೆ ಬರೋದ್ರಿಂದ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರೂ ಕೂಡ ಅವರನ್ನು ಜನ ಬರೀ ನೆಗೆಟಿವ್ ಆಗೇ ನೋಡ್ತಾ ಇರ್ತಾರೆ. ಅಂಥವರು ಕರ್ನಾಟಕದಲ್ಲೆಲ್ಲ ಎಲ್ಲ ಕಡೆ ತುಂಬ ಜನ ಇದ್ದಾರೆ. ಯಾರ್ಯಾರು ಅವರು ಯಾರಿರ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಆದರೆ ಸೋಷಿಯಲ್ ಮೀಡಿಯಾನ ಒಳ್ಳೆ ಥರನೂ ಉಪಯೋಗಿಸ್ಕೋಬೋದು, ನಮ್ಮ ಟ್ಯಾಲೆಂಟನ್ನು ಒಳ್ಳೆ ಥರ ತೋರಿಸ್ಬಹುದು, ಅದನ್ನು ಜನ ಇಷ್ಟಪಡೋ ಹಾಗೆ ಮಾಡಬಹುದು, ಅದರಿಂದ ಒಂದು ಜೀವನವನ್ನು ಸಹ ಕಟ್ಕೋಬಹುದು. ಜೀವನವನ್ನು ಕಟ್ಕೊಂಡು ನಾನು ಇನ್ನೊಂದಷ್ಟು ಜನರಿಗೆ, ಅಂದರೆ ಈ ಹುಚ್ಚಂಪಟ್ಟೆ ರೀಲ್ ಮಾಡಿ ತಿಕ್ಳುಗಳ ಥರ ರೀಲ್ ಮಾಡ್ತಾರಲ್ಲ ಅವ್ರುಗಳಿಗಲ್ಲ, ರೀಲ್ಸ್ ಮಾಡೋದ್ರ ಮೂಲಕ, ಶಾರ್ಟ್ಸ್ ಮಾಡೋದ್ರ ಮೂಲಕ, ಚಿಕ್ಕ ಪುಟ್ಟ ವಿಡಿಯೋಗಳನ್ನ ಮಾಡಿ ಮೆಸೇಜ್ ಕೊಡೋದ್ರ ಮೂಲಕ ತಮ್ಮ ಕರಿಯರನ್ನು ಬಿಲ್ಡ್ ಮಾಡ್ಕೋಬೇಕು, ನಾವು ಕೂಡ ಸಿನಿಮಾಗಳಲ್ಲಿ ನಟಿಸಬೇಕು, ನಾವು ಕೂಡ ಧಾರಾವಾಹಿನಲ್ಲಿ ನಟಿಸಬೇಕು ಅಂತ ಕನಸು ಕಟ್ಕೊಂಡಿರೋ ಎಷ್ಟೋ ಜನರಿಗೆ ಈ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಂತವರು ಮಾಡೆಲ್ ಆಗಿ ನಿಲ್ತಾರೆ. ಈ ಥರ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡ್ರೆ ಸೋಷಿಯಲ್ ಮೀಡಿಯಾ ಕೂಡ ಕ್ಲೀನಾಗಿರುತ್ತೆ. ಅದರಿಂದ ಬರುವಂತಹ ಒಂದಷ್ಟು, ಅಂದರೆ ಈ ಗಿಮಿಕ್ಗಳನ್ನ ಮಾಡಿದೆ, ಎಕ್ಸ್ಪೋಸ್ಗಳನ್ನ ಮಾಡಿದೆ, ಈ ಬಾಯಿಗೆ ಬಂದಂಗೆ ಮಾತಾಡಿದೆ, ಇನ್ನೇನೋ ಮಗದೊಂದು ಸಮಾಜಕ್ಕೆ ಬೇಡವಾಗಿರೋದನ್ನ ಮಾಡೋದ್ರ ಮೂಲಕ ಫೇಮಸ್ ಆಗಿ ಮೇನ್ ಸ್ಟ್ರೀಮ್ಗೆ ಬರೋದಕ್ಕೂ ಆಗದೆ, ಇತ್ತಲಾಗೆ ಅಲ್ಲೇ ಉಳ್ಕೊಳ್ಳೋದಕ್ಕೂ ಆಗದೆ ಒದ್ದಾಡ್ತಾ ಇರೋ ಕೆಲವ್ರಿಗಲ್ಲ ಇವರು ಮಾಡೆಲ್ಲು. ಇದನ್ನು ಉಪಯೋಗಿಸ್ಕೊಂಡು ನಾನು ಒಂದು ಮೇನ್ ಸ್ಟ್ರೀಮಿಗೆ ಬರಬೇಕು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಧಾರಾವಾಹಿನಲ್ಲಿ ಆ್ಯಕ್ಟ್ ಮಾಡಬೇಕು, ಡೈರೆಕ್ಟರ್ ಆಗಬೇಕು, ಲಿರಿಸಿಸ್ಟ್ ಆಗಬೇಕು, ಡ್ಯಾನ್ಸರ್ ಆಗಬೇಕು, ಕೊರಿಯೋಗ್ರಾಫರ್ ಆಗಬೇಕು ಅಂತ ಅಂದ್ಕೊಂಡಿರುವ ಸಾಕಷ್ಟು ಜನರು ಒಳ್ಳೆ ರೀತಿಯಲ್ಲಿ ಈ ತರಹ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವಕಾಶಗಳನ್ನು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರ ಥರ ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.